ಇನ್ನು ರಾಜ್ಯ ಸರ್ಕಾರಕ್ಕೆ ಈಗ ಬೆಂಗಳೂರಿನ ಟ್ರಾಫಿಕ್ ಜಾಮ್ ತಲೆನೋವಾಗ್ತಾ ಇದೆ. ಟನಲ್ ಹೆಸರಲ್ಲಿ ಕಾಲಹರಣ ಅಂತ ಹೇಳಿ ವಿ ಸೋಮಣ್ಣ ಅವರು ಆರೋಪವನ್ನು ಮಾಡಿದ್ರು. ಈ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಟೀಕೆಗಳು ಸಾಯತ್ತೆ, ಕೆಲಸ ಮಾತ್ರ ಉಳಿಯತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಟ್ರಾಫಿಕ್ ತಡೆಯೋದಕ್ಕಾಗಿಯೇ ಬಿಸಿನೆಸ್ ಕಾರಿಡಾರ್ ಮಾಡ್ತಾ ಇದ್ದೀವಿ. ಟನಲ್, ಎಲಿವೇಟೆಡ್ ಕಾರಿಡಾರ್ ಸೇರಿ 23 ಕಿಲೋಮೀಟರ್ ಬಫರ್ ರಸ್ತೆ ಆಗತ್ತೆ ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. That is why to stop ಬೆಂಗಳೂರು ಟ್ರಾಫಿಕ್ ಮಾಡಲಿಕ್ಕೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಮಾಡ್ತಾರೆ. ಅದಕ್ಕೋಸ್ಕರನೇ 2.5 ಲಕ್ಷ ಕೋಟಿ ರೂಪಾಯಿ ಇದು ಹೊಸದಾಗಿ ಏನು PRR ಜೊತೆಗೆ ಟನಲ್ 1, ಟನಲ್ 2, ಎಲಿವೇಟೆಡ್ ಕಾರಿಡಾರ್ 123 ಕಿಲೋಮೀಟ್ರು, ಬಫರ್ ಝೋನು, ಬಫರ್ ರೋಡು ಇವರೆಲ್ಲ ನಗ್ತಿದ್ರು. ಏನು ಇವನು ಚಾನಲ್ ಪಕ್ಕ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ನೀವು ಅಲ್ಲೋಗಿ ನೋಡಿ, ಇದ್ರ ಪಕ್ಕ ಇವ್ರ ಕಾನ್ಸ್ಟಿಟ್ಯೂನ್ಸಿ ಆದಮೇಲೆ ನಾವು ಇದಕ್ಕೆ ಈಜಿಪುರ ಈಗಾಗಲೇ ಕೆಲಸ ನಡೀತಾ ಇದೆ. ಕೆಲವು ನೋಟಿಫಿಕೇಶನ್ ಮಾಡಿ 300 ಕಿಲೋಮೀಟ್ರ್ ಐಡೆಂಟಿಫೈ ಮಾಡಿದ್ವಿ. ಕೆಲವರೆಲ್ಲ ಟೀಕೆ ಮಾಡ್ತಾ ಇರ್ಬೋದು, ಟೀಕೆಗಳೆಲ್ಲ ಸತ್ತೋಗ್ತವೆ, ನಮ್ಮ ಕೆಲಸ ಮಾತ್ರ ಉಳಿತದೆ. ಪಾಪ ಮಿಲ್ಟ್ರಿಯವರು ಜಾಗ ಬಿಟ್ಕೊಟ್ಟಿದ್ದಾರೆ. ಐ ಶುಡ್ ಥ್ಯಾಂಕ್ ದಿ ಮಿಲ್ಟ್ರಿ ಪೀಪಲ್ ಒನ್ಸ್ ಅಗೇನ್. ನಾನು ಹೋಗಿ ಇವರು ಬಂದಿರೋ ಹೊತ್ತು ವಿ ವೆಂಟ್ ಟು ದಿ ಡಿಫೆನ್ಸ್ ಮಿನಿಸ್ಟರ್. ಅವ್ರಿಗೂ ಕಾಂಪೌಂಡ್ ಹಾಕ್ಕೊಡ್ತಾ ಇದ್ದೀವಿ. ಅವ್ರಿಗೆ ಒಳ್ಳೆ ಬಿಗ್ಗಿಯಾಗಿರೋ ಕಾಂಪೌಂಡೇ ಅವ್ರಿಗೆ ಹಾಕ್ಕೊಡ್ತಾ ಇದ್ದೀವಿ. ಅವರು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಮಾಡಿಕೊಡಿ ಅಂತ ಹೇಳಿದರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಅಲ್ಲೋಗಿ ನೋಡಿ, ಅದೊಂದು ರೋಡ್ ನೋಡಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಟ್ರಾನ್ಸ್ಫಾರ್ಮ್ ಆಗ್ತಾಯಿದೆ, ಎಷ್ಟು ಕರೆಂಟ್ ಆಗ್ತಿದೆ. ಸೊ MG ರೋಡಿಂದನೇ ಮುಂದಕ್ಕೆ ಆ ಒಂದು ಔಟರ್ ರಿಂಗ್ ರೋಡ್ಗೆ ಕನೆಕ್ಟ್ ಮಾಡೋಂಥ ಒಂದು ವ್ಯವಸ್ಥೆ ಈಗಾಗಲೇ ಸಿದ್ಧತೆಯನ್ನು ಆಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರಕ್ಕೆ ಈಗ ಬೆಂಗಳೂರಿನ ಟ್ರಾಫಿಕ್ ಜಾಮ್ ತಲೆನೋವಾಗ್ತಾ ಇದೆ. ಟನಲ್ ಹೆಸರಲ್ಲಿ ಕಾಲಹರಣ ಅಂತ ಹೇಳಿ ವಿ ಸೋಮಣ್ಣ ಅವರು ಆರೋಪವನ್ನು ಮಾಡಿದ್ರು. ಈ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಟೀಕೆಗಳು ಸಾಯತ್ತೆ, ಕೆಲಸ ಮಾತ್ರ ಉಳಿಯತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಟ್ರಾಫಿಕ್ ತಡೆಯೋದಕ್ಕಾಗಿಯೇ ಬಿಸಿನೆಸ್ ಕಾರಿಡಾರ್ ಮಾಡ್ತಾ ಇದ್ದೀವಿ. ಟನಲ್, ಎಲಿವೇಟೆಡ್ ಕಾರಿಡಾರ್ ಸೇರಿ 23 ಕಿಲೋಮೀಟರ್ ಬಫರ್ ರಸ್ತೆ ಆಗತ್ತೆ ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ದಟ್ ಈಸ್ ವೈ ಟು ಸ್ಟಾಪ್ ಬೆಂಗಳೂರು ಟ್ರಾಫಿಕ್ ಮಾಡಲಿಕ್ಕೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಮಾಡ್ತಾರೆ. ಅದಕ್ಕೋಸ್ಕರನೇ 2.5 ಲಕ್ಷ ಕೋಟಿ ರೂಪಾಯಿ ಇದು ಹೊಸದಾಗಿ ಏನು PRR ಜೊತೆಗೆ ಟನಲ್ 1, ಟನಲ್ 2, ಎಲಿವೇಟೆಡ್ ಕಾರಿಡಾರ್ 123 ಕಿಲೋಮೀಟ್ರು, ಬಫರ್ ಝೋನು, ಬಫರ್ ರೋಡು ಇವರೆಲ್ಲ ನಗ್ತಿದ್ರು. ಏನು ಇವನು ಚಾನಲ್ ಪಕ್ಕ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ನೀವು ಅಲ್ಲೋಗಿ ನೋಡಿ, ಇದ್ರ ಪಕ್ಕ ಇವ್ರ ಕಾನ್ಸ್ಟಿಟ್ಯೂನ್ಸಿ ಆದಮೇಲೆ ನಾವು ಇದಕ್ಕೆ ಈಜಿಪುರ ಈಗಾಗಲೇ ಕೆಲಸ ನಡೀತಾ ಇದೆ. ಕೆಲವು ನೋಟಿಫಿಕೇಶನ್ ಮಾಡಿ 300 ಕಿಲೋಮೀಟ್ರ್ ಐಡೆಂಟಿಫೈ ಮಾಡಿದ್ವಿ. ಕೆಲವರೆಲ್ಲ ಟೀಕೆ ಮಾಡ್ತಾ ಇರ್ಬೋದು, ಟೀಕೆಗಳೆಲ್ಲ ಸತ್ತೋಗ್ತವೆ, ನಮ್ಮ ಕೆಲಸ ಮಾತ್ರ ಉಳಿತದೆ. ಪಾಪ ಮಿಲ್ಟ್ರಿಯವರು ಜಾಗ ಬಿಟ್ಕೊಟ್ಟಿದ್ದಾರೆ. ಐ ಶುಡ್ ಥ್ಯಾಂಕ್ ದಿ ಮಿಲ್ಟ್ರಿ ಪೀಪಲ್ ಒನ್ಸ್ ಅಗೇನ್. ನಾನು ಹೋಗಿ ಇವರು ಬಂದಿರೋ ಹೊತ್ತು ವಿ ವೆಂಟ್ ಟು ದಿ ಡಿಫೆನ್ಸ್ ಮಿನಿಸ್ಟರ್. ಅವ್ರಿಗೂ ಕಾಂಪೌಂಡ್ ಹಾಕ್ಕೊಡ್ತಾ ಇದ್ದೀವಿ. ಅವ್ರಿಗೆ ಒಳ್ಳೆ ಬಿಗ್ಗಿಯಾಗಿರೋ ಕಾಂಪೌಂಡೇ ಅವ್ರಿಗೆ ಹಾಕ್ಕೊಡ್ತಾ ಇದ್ದೀವಿ. ಅವರು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಮಾಡಿಕೊಡಿ ಅಂತ ಹೇಳಿದರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಅಲ್ಲೋಗಿ ನೋಡಿ, ಅದೊಂದು ರೋಡ್ ನೋಡಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಟ್ರಾನ್ಸ್ಫಾರ್ಮ್ ಆಗ್ತಾಯಿದೆ, ಎಷ್ಟು ಕರೆಂಟ್ ಆಗ್ತಿದೆ. ಸೊ MG ರೋಡಿಂದನೇ ಮುಂದಕ್ಕೆ ಆ ಒಂದು ಔಟರ್ ರಿಂಗ್ ರೋಡ್ಗೆ ಕನೆಕ್ಟ್ ಮಾಡೋಂಥ ಒಂದು ವ್ಯವಸ್ಥೆ ಈಗಾಗಲೇ ಸಿದ್ಧತೆಯನ್ನು ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.